ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 33 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಪರಶುರಾಂಪುರಕ್ಕೆ 3 ರಿಂದ 4 ಕಿಲೋಮೀಟರ್ ಆಗುತ್ತೆ. ಇದು 4 ಎಕರೆ ಮಾರುವಂಥ ನೀರಾವರಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಇದು ಮೊದಲಿಗೆ ಪರಶುರಾಂಪುರಕ್ಕೆ 3 ರಿಂದ 4 ಕಿಲೋಮೀಟರ್ ಆಗುತ್ತೆ. ಇದು ಚಳ್ಳಕೆರೆಗೆ 33 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಗೆ 233 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗಕ್ಕೆ 63 ಕಿಲೋಮೀಟರ್ ಆಗುತ್ತೆ. ಇದು 4 ಎಕರೆ ಮಾರುವಂಥ ನೀರಾವರಿ ಜಮೀನು. ಒಂದು ಬೋರ್ ಇದೆ, ಒಂದು TC ಇದೆ. ಈ ಭಾಗದಲ್ಲಿ ನೀರಿನ ಸಮಸ್ಯೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆಂದರೆ ಪರಶುರಾಂಪುರ ಕೇವಲ ಇಲ್ಲಿಂದ 3 ರಿಂದ 4 ಕಿಲೋಮೀಟರ್ ಆಗುತ್ತೆ. ಈ ಭಾಗದಲ್ಲೆಲ್ಲ ನೀರಿನ ಸೋರ್ಸ್ ತುಂಬ ಚೆನ್ನಾಗಿದೆ. ನಾನು ಹೇಳೋದಂತೂ ಅಲ್ಲ, ಆ ಭಾಗದಲ್ಲಿ ಒಂದು ಸರಿ ಪರಿಶೀಲನೆ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ನೀರಿನ ಸ್ಥಿತಿಯಲ್ಲಿ. ಕೇವಲ 4 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಏನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಮೊದಲನೇದಾಗಿ ಪ್ಯೂರ್ ರೆಡ್ ಸಾಯಿಲ್, ಅಲ್ಲಲ್ಲಿ ಸ್ವಲ್ಪ ವೈಟ್ ಕಂಡ್ರೂ ಕೂಡ ಪ್ಯೂರ್ ರೆಡ್ ಸಾಯಿಲ್. ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲೇ. ನಿಮಗೆ ಒಂದು ಸಾರಿ ಪರಿಶೀಲನೆಗೆ ಬಂದಾಗ ಚೆಕ್ ಮಾಡ್ಕೊಬೋದು. ಮಣ್ಣು ನೋಡಿರಿ, ಯಾವುದೇ ರೀತಿ ಒಂದು ಸಣ್ಣ ಕಲ್ಲು ಸಮೇತ ಇಲ್ಲ. ತುಂಬ ಚೆನ್ನಾಗಿದೆ. ನೀರಾವರಿ ಜಮೀನು, ಯಾವಾಗಲೂ ಸಾಗುವಳಿ ಮಾಡ್ತಿರ್ತಾರಲ್ಲ, ಬೆಳೆ ಇಡ್ತಿರ್ತಾರಲ್ಲ, ಆದ್ದರಿಂದ ಮಣ್ಣು ತುಂಬ ಚೆನ್ನಾಗೇ ಇದೆ. ಯಾವುದೇ ರೀತಿ ಮಣ್ಣಿನ ಸಮಸ್ಯೆ ಇಲ್ಲ. ಇನ್ನು ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನೀವು ನೋಡ್ತಾ ಇರ್ಬೋದು. ತೆಂಗು ಅದೆಲ್ಲ ಈ ಜಮೀನಿಗೂ ಸಂಬಂಧಪಟ್ಟಂಗೆ ತುಂಬ ಚೆನ್ನಾಗಿ ನೇಚರ್ ಚೆನ್ನಾಗಿದೆ. ಜೊತೆಗೆ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇದ್ದರೆ ನೇರವಾಗಿ ನಾನೇ ವಿಡಿಯೋದಲ್ಲಿ ಹೇಳ್ತೀನಿ. ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಕಲೆ ಹಾಕಿರ್ತೀವಿ. ಆದರೂ ಕೆಲವೊಂದಿಷ್ಟು ಈ ಜಮೀನುಗಳ ಬಗ್ಗೆ ಮಾಹಿತಿ ಸಿಕ್ಕಿರಲ್ಲ. ಈಗ ಸ್ಪಷ್ಟತೆ ಹೆಂಗಂದರೆ, ಕೆಲವು ಜಮೀನಿನ ಮಾಲೀಕರು ಎಲ್ಲವನ್ನು ಕೂಡ ಸ್ಪಷ್ಟತೆಯನ್ನು ಕೊಟ್ಟಿರಲ್ಲ. ಅಂಥ ಸಮಯದಲ್ಲಿ ನೀವು ಪರಿಶೀಲನೆಗಂತ ಬಂದಾಗ ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಒಂದು ಸಾರಿ ಪರಿಶೀಲನೆ ಬಂದಾಗ ನೀವು ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಈ ಜಮೀನು ಎಷ್ಟು ಬೆಲೆ ಬಾಳುತ್ತೆ, ಇಲ್ಲಿ ಯಾವ ರೀತಿಯಾದಂತೆಲ್ಲ ಬೆಲೆ ನಡೆಯುತ್ತೆ, ಎಲ್ಲವನ್ನು ಕೂಡ ಪಕ್ಕದಲ್ಲಿ ವಿಚಾರಿಸಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಕಾಂಟ್ರವರ್ಸಿ ಇದೆಯಾ ಎಲ್ಲವನ್ನು ಕೂಡ ವಿಚಾರಿಸಿ. ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿರಿ. ಜಮೀನಲ್ಲಿ ಎಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ತಿಳಿಯುತ್ತೆ. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರಿಲ್ಲ. ನೀರಿನ ಸ್ಥಿತಿ ನೀವು ಹೇಳೋದೇ ಬೇಡ. ಪರಶುರಾಂಪುರ ಭಾಗದಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ. ಇನ್ನು ಜಮೀನಿನ ಬೆಲೆ, ಕೊನೆಯದಾಗಿ ಈ ಜಮೀನಿನ ಬೆಲೆ ಹೇಳುವುದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಫೋನುಗಳು ಮಾಡಿದಾಗ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಅಗತ್ಯಕ್ಕಿಂತ ಜಾಸ್ತಿ ಫೋನ್ ಬಂದಾಗ ಎಲ್ಲರ ಬದುಕು ಕೂಡ ಅದೇ ಥರ ಆಗುತ್ತೆ. ದಯವಿಟ್ಟು ಆ ವಿಚಾರದಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಇನ್ನೂ ಕೆಲವೊಂದಿಷ್ಟು ನೀವು ಯಾವಾದರೂ ಮಾಹಿತಿಗಳಿದ್ದರೆ, ದಾರಿ, ಈಗ ಕೆಲವೊಂದಿಷ್ಟು ದಾರಿಗಳನ್ನು ತೋರಿಸಿರಲ್ಲ, ದಯವಿಟ್ಟು ಅದಕ್ಕೂ ಕ್ಷಮೆ ಕೇಳ್ತೀನಿ. ಜೊತೆಗೆ ಈಗ ಇದಕ್ಕೆ ನಕಾಶೆ ರೋಡು, ವಿಲೇಜಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ತಾರ್ ರೋಡಿಂದ 2 ಕಿಲೋಮೀಟರ್ ಆಗುತ್ತೆ ಈ ಜಮೀನಿಗೆ. ಇನ್ನು ಹೆಚ್ಚಿನದಾಗಿ ನೀವು ಪರಿಶೀಲನೆಗೆ ಬಂದಾಗ ನೀವು ನೋಡ್ಕೋಬೋದು. ಜೊತೆಗೆ ಎಲ್ಲವನ್ನು ವಿಡಿಯೋ ನೋಡದೆ ಫೋನ್ ಮಾಡೋದಕ್ಕಿಂತ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತೀನಿ. ನೀವು ಅದಾದಮೇಲೆ ಫೋನ್ ಮಾಡ್ಬೋದು. ನೀವು ನೋಡ್ತಾ ಇದ್ರೆ ನೀರಾವರಿ ತುಂಬ ಚೆನ್ನಾಗಿದೆ. TC ಕೂಡ ಕಾಣಿಸ್ತಾ ಇದೆ. ಇನ್ನು ಈ ಜಮೀನಿನ ಬೆಲೆ, ಪರಶುರಾಂಪುರ 4 ಕಿಲೋಮೀಟ್ರ್ ಅಂದರೆ 3 ರಿಂದ 4 ಕಿಲೋಮೀಟ್ರ್ ಆಗೋದ್ರಿಂದ ಸ್ವಲ್ಪ ರೇಟ್ ಹೇಳ್ತಾರೆ. 18 ಲಕ್ಷ 1 ಎಕರೆ. ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 18 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದ್ರೆ ನೇರವಾಗಿ ಓನರ್ ಇರ್ತೇನೆ, ನೀವು ವ್ಯವಹಾರನ ಮಾಡ್ಬೋದು. 1 ಎಕರೆ 18 ಲಕ್ಷ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ
ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.